ಅರ್ಜುನನ ಜೋಗಿ ಹಾಡು ನಾವು ಕಥೆಯನ್ನ ಮುಂದೆ ಸಾಧನೆ ಮಾಡ್ತಾ ಇದ್ದೀವಿ. ಅವರು ತಪ್ಪಿದ ನುಡಿ ನೀವೆಲ್ಲ ಭಾಗವಹಿಸಬೇಕು. ಈ ಜೋಗಿ ರೂಪಾಯಿನ ದರ್ಶನ ತಾಯಿ ಮನೆಗೆ ನಾವು ಬರಬೇಕಾದ್ರೆ ಕೊರಳಲ್ಲಿರೋ ಪ್ರಾಚೆ ಇದರಲ್ಲಿ ಕಾಮಾಕ್ಷಿನ ದರ್ಶಿ ಕೊರಳಲ್ಲಿ ರುದ್ರಾಕ್ಷನ ದರ್ಶಿ ಕಾಶಿ ಕಾಮಣ್ಣನ ದರ್ಶಿಕೊಂಡು ಹಾಗೆಯಲ್ಲಿ ನೃತ್ಯನ ದರ್ಶಿಕೊಂಡು ಅರ್ಜುನ ತಾಯಿ ಮನೆಗೆ ಜೋಗಿ ರೂಪದಲ್ಲಿ ಬೇಕಾದ್ರೆ ಯಾಕೆ ಬಲವನಾದೆ ಕೊಡಾಲವೇನು ಆಹಾರ ರತ್ನ ನೀಡಾಲವೇನು ಹಾಗೆ ಈ ಸಮಾರಂಭದ ಅಧ್ಯಕ್ಷರಾಗಿರುವಂತಹ ವೈಡಿ ಮಧುಕರ್ ಅವರನ್ನ ವೇದಿಕೆ ಮೇಲೆ ಗೋವಿಂದಪ್ಪರು ಕರ್ಕೊಂಡೋಗಿ ಕೂರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಮತ್ತರ್ವ ಅತಿಥಿ ನರಸಿಂಹ ಜೋಗಿಯವರು ಹಿರಿಯ ತಮ್ಮ ಚಪ್ಪಾಳೆ. ಹಾಗೆ ಸನ್ಮಾನ್ಯ ಶ್ರೀ ರಾಧೇಶ್ಯಾಮ್ ಭಾರದ್ವಾಜ್ ಅಧ್ಯಕ್ಷರು ಅಖಿಲ ಕರ್ನಾಟಕ ಅಖಿಲ ಭಾರತ ನಾಥಪಂಥ ಜೋಗಿ ಸಮಾಜ ನವದೆಹಲಿ ಇವರನ್ನ ನಿಂಗಪ್ಪನವರು ವೇದಿಕೆ ಮೇಲೆ ಕರ್ತರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ದೂರದಿಂದ ಬಂದಿರುವಂತಹ ಗಣ್ಯರನ್ನ ವೇದಿಕೆ ಮೇಲೆ ಕರೆತರ್ತಾ ಇದ್ವಿ. ಚಪ್ಪಾಳೆಯನ್ನು ತಟ್ಟಿದ್ರ ಮುಖಾಂತರ ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹಾಗೆ ಮತ್ತೋರ್ವ ದೂರದ ಅತಿಥಿ ಸನ್ಮಾನ್ಯ ಶ್ರೀ ಸೂರಜ್ ಬಾನು ಕಾರ್ಯಕಾರಿ ಅಧ್ಯಕ್ಷರು ಅಖಿಲ ಭಾರತ ನಾಥಪಂಥ ಜೋಗಿ ಸಮಾಜ ನವದೆಹಲಿ ಇವ್ರನ್ನ ವೇದಿಕೆ ಮೇಲೆ ಕರೆತಿರ್ಬೇಕಾಗಿ ಹಾಗೆ ಮತ್ತೋರ್ವ ಅತಿಥಿ ಸನ್ಮಾನ್ಯ ಶ್ರೀ ಅರವಿಂದ್ ಉಪಾಧ್ಯಾಯ ಅಧ್ಯಕ್ಷರು ಅಖಿಲ ಭಾರತ ಜೋಗಿ ಸಮಾಜ ನವದೆಹಲಿ ಇವರನ್ನ ವೇದಿಕೆ ಮೇಲೆ ಗುರುಮೂರ್ತಿ ಮತ್ತು ವೆಂಕಟೇಶ್ ಅವರು ವೇದಿಕೆ ಮೇಲೆ ಕರ್ತರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಮಾನ್ಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಬಹಳ ಜನ ನಿಂತ್ಕೊಂಡಿದ್ದೀರಾ. ದಯವಿಟ್ಟು ವೇದಿಕೆ ಒಳಭಾಗದಲ್ಲಿ ಕೂತ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
ಇನ್ನೇನು ಕೆಲವು ನಿಮಿಷದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ. ಅವರು ಬಂದಾಗ ಗೌರವಪೂರ್ವಕವಾಗಿ ಎದುರುಕೊಂಡು ಅವ್ರನ್ನ ಸ್ವಾಗತವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹಲವು ರೀತಿಯಲ್ಲಿ ಸಹಕಾರವನ್ನು ನೀಡಿದಂತಹ ಶಿವಮೊಗ್ಗ ನಗರದ ಪ್ರಥಮ ಪ್ರಜೆ ನಗರಸಭೆ ಅಧ್ಯಕ್ಷರಾಗಿರುವಂತಹ ಜೆ ರಾಜಶೇಖರ್ ಅವರು ಆಗಮಿಸಿದ್ದಾರೆ ವೇದಿಕೆ ಮೇಲೆ. ಅವರು ನಾವೆಲ್ಲರೂ ಸೇರ್ಕೊಂಡು ಅವರಿಗೆ ಸ್ವಾಗತವನ್ನು ಬಯಸೋಣ. ಬಂಧುಗಳೇ, ಜೋಗಿ ಸಮಾಜದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರಾದ ಯಡಿಯೂರಪ್ಪನವರಿಗೆ ಡಿ ಎಸ್ ಶಂಕರಮೂರ್ತಿ ಸಾಹೇಬರು ಬರ್ತಾ ಇದ್ದಾರೆ, ಕೆ ಎಸ್ ಈಶ್ವರಪ್ಪ ಸಾಹೇಬರು ಬರ್ತಾ ಇದ್ದಾರೆ. ಇವರೆಲ್ಲರಿಗೂ ನಮ್ಮ ಜೋಗಿ ಸಮಾಜದ ವತಿಯಿಂದ ಸ್ವಾಗತವನ್ನು ನಾವು ಬಯಸೋಣ. ಆದ್ರಿಂದ ದಯವಿಟ್ಟು ಎಲ್ಲರೂ ಕೂತ್ಕೊಂಡು ವೀಕ್ಷಿಸಬೇಕಾಗಿ ಕೊಡ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮವನ್ನು ಯೋಗಿ ಸಮಾಜದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಬಿ ಎಲ್ ಶಂಕರಮೂರ್ತಿ ಹಾಗೂ ಸನ್ಮಾನ್ಯ ಡಾಕ್ಟರ್ ವಿ ಎಸ್ ಆಚಾರ್ಯ ಹಾಗೂ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಹ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಖಿಲ ಕರ್ನಾಟಕ ಜೋಗಿ ಸಮಾಜ ಅಭಿವೃದ್ಧಿ ಮಂಡಳಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ವೈ ಡಿ ಮಧುಕರ್ ಅವರೇ, ಅಖಿಲ ಭಾರತ ನಾಥಪಂಥ ಜೋಗಿ ಸಮಾಜ ನವದೆಹಲಿ ಇದರ ಅಧ್ಯಕ್ಷರಾದಂಥ
ಶ್ರೀ ರಾಧೇಶ್ಯಾಮ್ ಭಾರದ್ವಾಜ್ ಅವರೇ, ವೇದಿಕೆ ಮೇಲಿರುವಂಥ ಸಚಿವರಾದಂಥ ಮಾನ್ಯ ಈಶ್ವರಪ್ಪನವರೇ, ಉದಾಸಿ ಅವರೇ, ವಿಶ್ವೇಶ್ವರ ಹೆಗಡೆ ಅವರೇ, ಹಾಲಪ್ಪನವರೇ, ಯೋಜನಾ ಮಂಡಳಿ ಉಪಾಧ್ಯಕ್ಷರಾದ ಶಂಕರಮೂರ್ತಿಗಳೇ, ಸಂಸದ ರಾಘವೇಂದ್ರ ಅವರೇ, ಮಾನ್ಯ ಶಾಸಕರಾದಂಥ ಕುಮಾರಸ್ವಾಮಿ ಅವರೇ, ಬೇಲೂರು ಗೋಪಾಲಕೃಷ್ಣ ಅವರೇ, ಶ್ರೀಮತಿ ಭಾರತಿ ಶೆಟ್ಟಿ ಅವರೇ, ಸಂಗಮೇಶ್ ಅವರೇ, ವೇದಿಕೆ ಮೇಲಿರುವಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ವಾತಂತ್ರ್ಯಾನಂತರ ಮೊದಲ ಬಾರಿಗೆ ಈ ರಾಜ್ಯ ಮಟ್ಟದ ಮಹಾ ಸಮ್ಮೇಳನದಲ್ಲಿ ಭಾಗವಹಿಸಿರುವಂಥ ಎಲ್ಲ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ತಾವು ಮಾತನಾಡುವಂಥ ಕಾಲದಲ್ಲಿ ಈ ಸಮಾಜ ಅನುಭವಿಸ್ತಾ ಇರುವಂಥ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದೀರ. ಜೋಗಿ ಸಮಾಜದವರು ಬಡವರು ಇರ್ಬೋದು, ಆದರೆ ಇಡೀ ದೇಶದ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನ ಜನರ ಮಧ್ಯೆ ಹಾಡುಗಳ ಮೂಲಕ ಸಾರುವ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನ ಯಾರು ಪ್ರಶ್ನಿಸುವಾಗಿಲ್ಲ, ಯಾರು ಇದಕ್ಕೆ ಸಾಟಿ ಇಲ್ಲ ಅನ್ನೋದು ಮಾತನ್ನ ಪ್ರಾರಂಭದಲ್ಲಿ ಹೇಳಕ್ಕೆ ಮುಖ್ಯಪಡಿಸಿದೆ. ನಾನು ವಿಶ್ವೇಶ್ವರ ಹೆಗಡೆ ಅವರ ಜೊತೆ ಮಾತನಾಡ್ತಾ ಇದ್ದೆ. ಈ ಸಮಾಜದ ಪ್ರಮುಖರ ಜೊತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ನೀವೆಲ್ಲ ಒಟ್ಟಾಗಿ ಸೇರಿ ಸರ್ಕಾರದ ಕಡೆಯಿಂದ ಏನು ತತ್ಕ್ಷಣಕ್ಕೆ ಆಗಬೇಕಾಗಿದೆ ಆ ಸಂಗತಿಯನ್ನು ತಿಳಿಸಿದ್ರೆ ನಾನು ಅದಕ್ಕೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೇಕೋ ನಾನು ಮಾಡಿಕೊಡ್ತೇನೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಬಹಳ ಹಿಂದೆ ಬಿದ್ದಿದ್ದೇವೆ. ಸರ್ಕಾರ ನಮ್ಮತ್ತ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕಣ್ಣೆತ್ತಿ ನೋಡಿಲ್ಲ. ಉದ್ಯೋಗ, ಶಿಕ್ಷಣದಿಂದ ವಂಚಿತರಾಗಿದ್ದೇವೆ. ನಿಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ನೋವನ್ನು ತಾವು ಹಂಚಿಕೊಂಡಿದ್ದೀರ. ಮತ್ತೆ ಬಹಳ ಪ್ರಮುಖವಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥ ಭಾವನೆ ಅಂದರೆ ಈ ಜೋಗಿ ಜನಾಂಗದ ಒಂದು ಪಂಗಡ ಹಂಡಿ ಜೋಗಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದೆ. ಜೋಗಿ ಜನಾಂಗದ ಆಚಾರ ವಿಚಾರಗಳು ಮತ್ತು ಹಂಡಿ ಜೋಗಿಗಳ ಆಚಾರ ವಿಚಾರಗಳು ಒಂದೇ ಥರವಾಗಿರುತ್ತೆ. ವಿವಾಹ ಸಂಬಂಧಗಳು ನಡೆಯುತ್ತೆ. ಆದ್ದರಿಂದ ಜೋಗಿ, ಕಿನ್ನರ ಜೋಗಿ, ಡಬ್ಬ ಜೋಗಿ, ಬಡಗಾರ ಜೋಗಿ, ಕಪಾಲಿ, ಬ್ರಹ್ಮ ಕಪಾಲಿ, ಕಪಾಲಿ ಕ್ಷತ್ರಿಯ, ಪುರುಷ, ಮಠಾಪತಿ, ಹಣಗಿ, ರಾವಡಿಯ ಮುಂತಾದ ಈ ಉಪಪಂಗಡಗಳನ್ನು ಸಹ ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅನ್ನೋಂಥ ಮಾತನ್ನು ತಾವು ಹೇಳಿದ್ದೀರ. ನಾನು ಈ ನಾಡಿನ 6 ಕೋಟಿ ಜನರ ಪ್ರತಿನಿಧಿಯಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನನಗೆ ಭರವಸೆಯನ್ನು ಕೊಡ್ತೇನೆ. ಈ ಪರಿಶಿಷ್ಟ ವರ್ಗದ ಪಟ್ಟಿಗೆ ಸೇರಿಸುವಂಥ ತೀರ್ಮಾನ ತಗೊಳ್ಬೇಕಾಗಿರೋದು ಕೇಂದ್ರ ಸರ್ಕಾರ ಆಗಿರೋದ್ರಿಂದ मंच पर विराजमान स्वामी सोमनाथ गुरु जी, अध्यक्ष नाथ समाज जोगी समाज के वाईडीकर मधुकर जी, वाइस प्रेसिडेंट नरसिंह जोगी जी तथा मंच पर विराजमान सभी नेतागण, सामने बैठे मेरे भाई साथी बंधुओं, इधर मेरे अपराधों चलाया। यह समाज हमारे देश में हर जगह है। कोई ऐसा स्थान नहीं है, कोई ऐसी स्टेट नहीं है जहाँ पे नाथ जोगी समाज ना हो। बहुत सी जातियां थोड़े से प्रदेश में होती हैं और वो खत्म हो जाती हैं, मगर नाथ जोगी समाज एक
ऐसा समाज है जो हर स्टेट के अंदर है, और नेपाल है, चाहे मॉरिशस है, चाहे भूटान है। इसलिए हमने इसका नाम अखिल भारतवर्ष नाथ समाज रखा था, ताकि हमारे लोगों को पता पड़े कि हमारी जाति कहां तक फैली हुई है। ये बड़ा हमारा दुर्भाग्य रहा कि आज हमें सरकार से कुछ मांगना पड़ रहा है, नहीं तो जोगी जाति तो हमेशा दूसरों को देने वाली जाति होती है। हमारे गुरुओं ने आज तक राजे महाराजाओं को बहुत कुछ दिया, मगर समय की बात है, कहावत है समय करे नर क्या करे, समय बड़ा बलवान और दोनों लूट लियो वही अर्जुन वही बात। इस टाइम समय हमारा ठीक नहीं है, क्योंकि हमारे जाति के लोग गांव में बड़े परेशानी से दिन काट रहे हैं। 80-90% लोग जिनके पास रहने को जगह नहीं है, मकान नहीं है, खाने